ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಶ್ರೀ ಕಟೀಲು ಕ್ಷೇತ್ರದ ಬೆಂಕಿ ಯುದ್ಧಕ್ಕೆ ಸಾಕ್ಷಿಯಾಗಿದೆ. ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ವರ್ಷಂಪ್ರತಿಯಂತೆ ತೂಟೀದಾರ ಉತ್ಸವ ನಡೆದಿದೆ. ತೂಟೀದಾರ ಉತ್ಸವ ಅಂತಂದ್ರೆ ಎರಡು ಗ್ರಾಮಗಳ ನಡುವೆ ನಡೆಯುವಂತಹ ಅಗ್ನಿ ಯುದ್ಧ ಇದು. ಅತ್ತೂರು ಮತ್ತು ಕೊಡೆತ್ತೂರು ಗ್ರಾಮದ ಜನ ಈ ಅಗ್ನಿ ಯುದ್ಧದಲ್ಲಿ ಭಾಗಿಯಾದರು. ತೆಂಗಿನ ಮರದ ಗರಿಗಳಿಂದ ಮಾಡಿದಂತಹ ಕೊಳ್ಳಿಯನ್ನ ಇಟ್ಕೊಂಡು ಕಾದಾಟವನ್ನ ನಡೆಸಿದ್ರು. ತೆಂಗಿನ ಗರಿಗಳಿಂದ ಮಾಡುವಂತಹ ಆ ಬೆಂಕಿಯ ಪಂಜೇನಿದೆ ಅದಕ್ಕೇನೆ ತೂಟೆ ಅಂತ ಕರೀತಾರೆ ತುಳು ಭಾಷೆಯಲ್ಲಿ. ಅದೇ ತೂಟೆದಾರ ಉತ್ಸವ ಅಂತ ಆ ಕಾರಣಕ್ಕಾಗಿನೇ ಈ ಉತ್ಸವಕ್ಕೆ ಕರೆಯೋದು. ದುರ್ಗಾಪರಮೇಶ್ವರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಆ ಮಹೋತ್ಸವದ ಕೊನೆಯ ದಿನ ಪ್ರತಿ ವರ್ಷ ಈ ರೀತಿ ತೂಟೆದಾರ ಉತ್ಸವವನ್ನು ನಡೆಸಲಾಗುತ್ತೆ. ಆಗಲೇ ಹೇಳಿದ ಹಾಗೆ ಎರಡು ಊರುಗಳ ಜನ ಮಾತ್ರ ಇದರಲ್ಲಿ ಭಾಗಿಯಾಗಬೇಕು. ಆ ಊರುಗಳ ಜನ ಈ ರೀತಿ ತೂಟೆದಾರ ಉತ್ಸವದಲ್ಲಿ ತೂಟೆಗಳನ್ನು ಪರಸ್ಪರ ಎಸೆಯುವ ಮೂಲಕ ಭಾಗಿಯಾಗ್ತಾರೆ. ದುರ್ಗಾಪರಮೇಶ್ವರಿ ದೇವಿಗೆ ಈ ಆಟ ಬಹಳ ಇಷ್ಟ ಅನ್ನುವಂಥ ಕಾರಣಕ್ಕಾಗಿ ಹಲವು ವರ್ಷಗಳಿಂದ ಇದೊಂದು ಸೇವಾ ರೂಪದಲ್ಲಿ ಈ ಆಟವನ್ನ ನಡೆಸ್ಕೊಂಡು ಬರಲಾಗ್ತಾ ಇದೆ. ಈ ತೂಟೆದಾರ ಉತ್ಸವದಿಂದ ಜನರಿಗೆ ಎದುರಾಗುವಂತಹ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತವೆ ಅನ್ನೋದು ಈ ಭಾಗದ ಜನರ ನಂಬಿಕೆ. ಆಗ್ಲೇ ಹೇಳಿದ ಹಾಗೆ ಅತ್ತೂರು ಮತ್ತು ಕೊಡೆತ್ತೂರು ಗ್ರಾಮಗಳ ಜನರ ನಡುವೆ ಈ ಆಚರಣೆ ನಡೆಯುತ್ತೆ. ಈ ಎರಡು ಗ್ರಾಮದ ಜನರನ್ನ ಹೊರತುಪಡಿಸಿ ಬೇರೆ ಯಾರೂ ಈ ಆಟದಲ್ಲಿ ಭಾಗಿಯಾಗೋ ಹಾಗಿಲ್ಲ. ಇನ್ನು ತೂಟೆದಾರ ಉತ್ಸವ ಇದರಲ್ಲಿ ಭಾಗಿಯಾಗುವಂತಹ ಭಕ್ತರು ಯಾರಿದ್ದಾರೋ ಅವರು ಧ್ವಜಾರೋಹಣ, ದೇಗುಲದ ಜಾತ್ರಾ ಮಹೋತ್ಸವದ ಧ್ವಜಾರೋಹಣದ ದಿನದಿಂದ ಮಾಂಸಾಹಾರವನ್ನ ಅವರು ತ್ಯಜಿಸಿರ್ತಾರೆ. ಜೊತೆಗೆ ಅದಕ್ಕೆ ಅಂತ ಹೇಳಿ ಒಂದಿಷ್ಟು ಧಾರ್ಮಿಕ ವಿಧಿವಿಧಾನಗಳಿವೆ, ಅದರಲ್ಲಿ ಭಾಗಿಯಾಗಿರ್ತಾರೆ.